ಕೋಳಿವಾಡ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯಾರ್ಯಾರಿಗೆ ಏನೇ ಜವಾಬ್ದಾರಿ ವಹಿಸ್ತಾರೋ ಅದನ್ನ ಅವರು ಮಾಡಲಿ, ಎಲೆಕ್ಷನ್ ಟೈಮ್ ಬರಲಿ, ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿ, ಆಮೇಲೆ ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಮಗೆ ಸಾಮೂಹಿಕ ನಾಯಕತ್ವದ ಬಗ್ಗೆ ನಂಬಿಕೆ ಇದೆ ಅಂತಾನೂ ಹೇಳಿದ್ರು. ಸಮಿತಿ ಇದೆ, ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿದಾರೋ ಆ ಜವಾಬ್ದಾರಿಯನ್ನ ಅವ್ರು ಮಾಡಲಿ. ನಾವು ವಿಲ್ ನಾಟ್ ಇಂಟರ್ಫಿಯರ್. ಶಿಸ್ತು ಪಾಲನಾ ಸಮಿತಿ ಇದೆ ಅಂತ ನಿಮ್ಗೆ ಗೊತ್ತಾಗಿದೆಯಲ್ಲ, ಮುಂದಿನ ಸಿಎಂ ಉತ್ತರ ಕರ್ನಾಟಕದವರು ಆಗಬೇಕು, ಅದೊಂಚೂರು ಸಮಸ್ಯೆಗಳಿದ್ದಾವೆ ಜಾಸ್ತಿ, ಅವರಾದ್ರೆ ಅನುಕೂಲ. ಎಲೆಕ್ಷನ್ ಟೈಮ್ ಬರಲಿ, ಆಮೇಲೆ ಮಾತಾಡೋಣ. ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿ, ಸಾಮೂಹಿಕ ನಾಯಕತ್ವದ ಬಗ್ಗೆ ನಮ್ಗೆ ನಂಬಿಕೆ ಇದೆ. ನಾವೆಲ್ಲ ಸೇರಿ ಕಾರ್ಯಕರ್ತರು, ಜನ, ಮತದಾರರು ಈ ಸರ್ಕಾರನ ತೆಗೆಯುವಂತ ಕೆಲಸ ಮತದಾರರು ಮಾಡಿದ ಮೇಲೆ ಆಮೇಲೆ ತೀರ್ಮಾನ. ಇದೇ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಜೊತೆ 67 ಶಾಸಕರು ಇದ್ದಾರೆ ಅನ್ನೋ ಮುನಿರತ್ನ ಹೇಳಿಕೆಗೆ ಟಾಂಗ್ ಕೊಟ್ರು. ಎಲ್ಲರೂ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಜೊತೆಗಿರ್ತೀವಿ, ಎಂಟೈರ್ ಕಾಂಗ್ರೆಸ್ ಶಾಸಕರು ನಾಯಕ ಸಿದ್ದರಾಮಯ್ಯ ಜೊತೆಗಿದ್ದೀವಿ. ಸೋನಿಯಾ ಗಾಂಧಿ ಅವರನ್ನ ಲೀಡರ್ ಅಂತ ಮಾಡಿದ ಮೇಲೆ ನಾವಿರ್ಲೇಬೇಕಲ್ವಾ? ಹಿಂದೇನು ಸಿದ್ದರಾಮಯ್ಯ ಜೊತೆ ಇದ್ವಿ, ಈಗಲೂ ಇದೀವಿ ಅಂತ ಹೇಳಿದ್ರು. ತಪ್ಪೇನಿದೆ, ಅವರ ಸೋನಿಯಾ ಗಾಂಧಿ ಅವ್ರನ್ನ ಲೀಡರ್ ಅಂತ 64 ಜನ ಸಿದ್ದರಾಮಯ್ಯ ಅವರ ಹಿಂದೆ ಇದ್ದಾರೆ. ಕುಣಿಗಲ್ ರಂಗನಾಥ್ ಒಬ್ರು ಡಿಕೆ ಶಿವಕುಮಾರ್ ಜೊತೆಗಿದ್ದಾರೆ, ಒಬ್ಬರೇ. ಈ ಪರಿಸ್ಥಿತಿ ಇದೆ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್. ಯಾರು ಹೇಳಿದ್ವಿ? ಎಲ್ಲರೂ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ಜೊತೆಲಿ ಇದ್ದೀವಿ. ನಾವು ಎಂಟೈರ್ ಶಾಸಕಾಂಗ ಪಕ್ಷದ ಇವರೆಲ್ಲ ಸದಸ್ಯರೆಲ್ಲ ನಾವು ಅವ್ರ ಜೊತೆಲೇ ಇದ್ದೀವಿ. ತಪ್ಪೇನಿದೆ, ಅವರ ಸೋನಿಯಾ ಗಾಂಧಿ ಅವ್ರನ್ನ ಲೀಡರ್ ಅಂತ ಮಾಡಿದ್ಮೇಲೆ ನಾವು ಅವ್ರ ಜೊತೆಲೇ ಇರಲೇಬೇಕಲ್ಲ. ಹಿಂದೇನು ನಾವೆಲ್ಲ ಅವ್ರ ಶಾಸಕಾಂಗ ಪಕ್ಷದ ನಾಯಕರು ಮಾಡಿ ಅವ್ರ ಜೊತೆ ಇದ್ದೀವಿ, ಇವತ್ತು ಇದ್ದೀವಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆಯೇ ಸೋಮಶೇಖರ್ ಮಧ್ಯೆ ಟಾಕ್ ವಾರ್ ಶುರುವಾಗ್ಬಿಟ್ಟಿದೆ. ನಾವು ಕಾಂಗ್ರೆಸ್ ಬಿಟ್ಟು ಬರೋದಕ್ಕೆ ಡಿಕೆಶಿ ಕಾರಣ ಅಂತ ಪರೋಕ್ಷವಾಗಿ ವಾಗ್ದಾಳಿ ಮಾಡಿರುವಂತ ಸೋಮಶೇಖರ್ಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಬಹಳ ಸಂತೋಷ, ಇಷ್ಟು ಬೇಗ ಸಂತೋಷವಾದ ಸುದ್ದಿ ಹೇಳಿದ್ದಾರೆ, ಅವರಿಗೂ ಒಳ್ಳೆ ಪ್ರಮೋಷನ್ ಸಿಗಲಿ ಅಂತ ಲೇವಡಿ ಮಾಡಿದ್ದಾರೆ. ಶಿವಕುಮಾರ್ ಹೇಳ್ತಾರೆ, ಶಿವಕುಮಾರ್ ಮಾತಿಗೆ ಏನಿದೆ ಅವರೇ, ಶಿವಕುಮಾರ್ ಮಾತನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕೇಳೋದಿಲ್ಲ. ಈಗ ನಾವೆಲ್ಲ ಬಂದಿಲ್ವ ಅಲ್ಲಿಂದ, ನಾವೆಲ್ಲ ಬರ್ಲಿಕ್ಕೆ ಯಾರು ಕಾರಣರು? ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ಕಡಲೆಕಾಯಿ ತಿಂತಿದ್ರ? ಯಾಕೆ ಕಾಂಗ್ರೆಸ್ ಪಕ್ಷ ಬಿಟ್ಟೋದ್ರು? ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾನು ಬೈರ್ತಿ ಮುನಿರತ್ನವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಬಿಡ್ಬೇಕಾದ್ರೆ ಏನು ಹೇಳ್ತಿಲ್ಲ, ಇವ್ರಿಗೆ ಮಾಹಿತಿ ಕೊಟ್ಟಿರಲಿಲ್ವಾ ಅಲ್ವಾ? ಈಗ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಅವ್ರ ಮಾತಿಗೆ ಏನು? ಈಗ ಮುನಿರತ್ನಮ್ಮನಿಗೆ ಸೋರಿಸ್ಲಿಕ್ಕಂಥದ್ದಕ್ಕೆ ಇವ್ರಿಗೆ ಯಾರ ಕೈಲೂ ಆಗೋದಿಲ್ಲ. ಅದಕ್ಕೆ ಚುನಾವಣೆಯಲ್ಲಿ ಈ ಥರ ಇಂಡೈರೆಕ್ಟಾಗಿ ಅದು ಕ್ರಿಯೇಟ್ ಮಾಡೋದು, ಒಕ್ಕಲಿಗರದು ಒಕ್ಕಲಿಗರದು ಪ್ಲೇಟ್ ಹಾಕೋದು, ಇದು ಯಾವುದು ಕೂಡ ಅಲ್ಲಿ ಮುನಿರತ್ನಂ ವಿರುದ್ಧ ಯಾವುದು ಕೂಡ ನಡೆಯಲ್ಲ, 100ಕ್ಕೆ 100 ನಡೆಯಲ್ಲ. ಅದರಿಂದ ಸುಮ್ಮನೆ ಏನೋ ಬರ್ತಕ್ಕಂಥದ್ದು, ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದು ಹೋಗ್ತದೆ. ಇವ್ರ ಮಾತಿಗೆ ಕವಡೆ ಕಿಮ್ಮತ್ತು ವ್ಯಾಲ್ಯೂ ಇಲ್ಲ RR ನಗರ ಕ್ಷೇತ್ರದಲ್ಲಿ. ಯಾರ ಬಗ್ಗೆ ಪಾಪ ಅವ್ರು ಮಾತಾಡಿದ್ರೆ ಮಾರ್ಕೆಟಲ್ಲಿ ಅವ್ರು ನೀವು ಪ್ರಿಂಟ್ ಮಾಡೋದಿಲ್ಲ, ನೀವು ತೋರಿಸೋದಿಲ್ಲ, ಹೆಸರು ಬರೋದಿಲ್ಲ. ಸೊ ನನ್ನ ಹೆಸರನ್ನ ಎಲ್ಲೆಲ್ಲಿ ಬೇಕೋ ಬಳಸ್ಕೊಂಡು ಅವ್ರಿಗೆಲ್ಲ ಪ್ರಮೋಷನ್ ಸಿಕ್ಕಲಿ. ಈಗ ನನ್ನ ಬಗ್ಗೆ ಮಾತಾಡ್ತಾ ಇರೋದು ಇಷ್ಟು ಜನ ಮಾತಾಡ್ತಾರಲ್ಲ, CR ಅವನ ಯಾರೋ ಸರ್ವಿಸ್ ಪ್ರೊವೈಡರ್ ಅಶ್ವತ್ಥನಾರಾಯಣ, ಸೋಮಶೇಖರು, ಯಾವ ಕಾರ್ಡನ ಮೇಲೆ ಮಾತಾಡ್ತಾ ಇದ್ದಾರೆ ಮಾತಾಡಲಿ, ಒಳ್ಳೇದಾಗಲಿ ಬಿಡಿ ಅವ್ರಿಗೆಲ್ಲ. ಇನ್ನು ಏನೇನು ಇದೆಯಲ್ಲ ಹುಡುಕಿ ಏನೇನು ಬಿಡುಗಡೆ ಮಾಡಬೇಕು ಎಲ್ಲ ಬಿಡುಗಡೆ ಮಾಡಿ ಅವ್ರಿಗೆಲ್ಲ ಒಳ್ಳೇದಾಗಲಿ. ನನ್ನ ಬಗ್ಗೆ ಮಾತಾಡಬೇಕು ಇಲ್ಲ. ಇವತ್ತಿನ ಮೇಜರ್ ಸುದ್ದಿ, ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲಿ ತಿಳ್ಕೋಬೇಕು, ಪಡ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.com ಲಾಗಿನ್ ಆಗಿ. ಮತ್ತಷ್ಟು ಸುದ್ದಿ ನೋಡೋದು ಬಾಕಿ ಇದೆ, ಒಂದು ಬ್ರೇಕ್ ಆದ್ಮೇಲೆ.